ನಮಸ್ಕಾರ ವೀಕ್ಷಕರೇ, ಹಿಮಾಚಲದ ಅಧ್ವಾನಗಳ ಬಗ್ಗೆ ಈಗಾಗಲೇ ಹಲವು ಎಪಿಸೋಡ್ಗಳಲ್ಲಿ ಹೇಳಿದ್ದೀವಿ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಘೋಷಣೆ ಮಾಡಿ ಜನರಿಗೆ ಶೋಷಣೆ ಮಾಡೋದಕ್ಕೆ ಹಿಮಾಚಲ ಸರ್ಕಾರ ಮುಂದಾಗಿದೆ. ಇಂಥ ಘನಘೋರ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದು ಬೇಕಿತ್ತಾ? ಸ್ವಲ್ಪ ಕೂಡ ಮಾನವೀಯತೆ ಇಲ್ವಾ ಅನ್ನೋ ರೀತಿಯ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದು ಹಿಮಾಚಲ ಸರ್ಕಾರ ತೀವ್ರ ಆಕ್ರೋಶಕ್ಕೆ ತುತ್ತಾಗ್ತಾ ಇದೆ. ಏನೋ ಇತ್ತ ಕರ್ನಾಟಕದಲ್ಲಿ ಜಾತಿ ಗಣತಿ ವಿಚಾರ ಸಂಬಂಧ ಸಿಎಂ ಸಿದ್ದರಾಮಯ್ಯ ನೀಡಿರೋ ಹೇಳಿಕೆ ತೀವ್ರ ಚರ್ಚೆಗೆ ಗುರಿಯಾಗಿದೆ. ಇನ್ಫೋಸಿಸ್ ಸಂಸ್ಥೆ ಮಾಲೀಕರಾದ ನಾರಾಯಣಮೂರ್ತಿ ದಂಪತಿ ಬಗ್ಗೆ ಇಂಥ ಮಾತು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ಜನರೂ ಹೇಳೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಸಿಎಂ ಮಾತ್ರವಲ್ಲದೆ ಉಳಿದ ನಾಯಕರು ಕೂಡ ದಂಪತಿ ಬಗ್ಗೆ ಕಿಡಿಕಾರ್ತಾ ಇದ್ದಾರೆ. ಇನ್ನೊಂದೆಡೆ ಕರ್ನಾಟಕದಲ್ಲಿ ಶುರುವಾದ RSS ದ್ವೇಷ ಗಡಿ ದಾಟಿ ಬೇರೆ ರಾಜ್ಯಕ್ಕೂ ಹೋಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಒಂದು ಪದ ಇದೆ. ಇದನ್ನ ಹಲವು ಸಂದರ್ಭಗಳಲ್ಲಿ ಹಲವು ಕಡೆಗಳಲ್ಲಿ ಬಳಸಲಾಗುತ್ತೆ. ಪಾಸಿಟಿವ್ ವಿಚಾರಗಳಿಗಿಂತ ಹೆಚ್ಚಾಗಿ ನೆಗೆಟಿವ್ ಅಥವಾ ಟ್ರೋಲ್ಗಳಿಗೆ ಈ ಪದ ಬಳಕೆ ಆಗುತ್ತೆ ಅನ್ನೋದನ್ನ ನೋಡಿರ್ತೀರಾ. ಈಗ ಈ ಪದ ಮತ್ತೆ ನೆನಪಾಗ್ತಾ ಇರೋದು ಹಿಮಾಚಲ ಪ್ರದೇಶ ವಿಚಾರದಲ್ಲಿ. ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಅಧಿಕಾರ ಹಿಡಿದಿರೋ ರಾಜ್ಯದಲ್ಲಿ ಆರ್ಥಿಕತೆ ಕುಸಿದಿದೆ. ಸರ್ಕಾರ ನಡೆಸೋದು ಕಷ್ಟ ಆಗ್ತಾ ಇದೆ. ದೇವಸ್ಥಾನದ ಹುಂಡಿಗೆ ಕಣ್ಣಿಟ್ಟವರಿಗೆ ಕೋರ್ಟ್ ಚಾಟಿ ಬೀಸಿದ್ದಾಯ್ತು. ಇದೆಲ್ಲವನ್ನ ನೋಡ್ತಾ ಇದ್ದೀರಾ. ಸರಿ ಆಗಿರೋದನ್ನಂತೂ ಸರಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಇನ್ನೂ 2 ವರ್ಷ ಸರ್ಕಾರವನ್ನ ತಳ್ಳಬೇಕಲ್ವಾ? ಏನಾದ್ರೂ ಮಾಡಿ ಮರ್ಯಾದೆ ಉಳಿಸ್ಕೊಂಡು ಕೋಪಗೊಂಡಿರೋ ಜನರನ್ನ ತಣಿಸೋ ಕೆಲಸ ಮಾಡ್ತಾರಾ ಅಂತ ನೋಡಿದ್ರೆ ಇನ್ನೊಂದು ಅಧ್ವಾನವನ್ನ ಸೃಷ್ಟಿಸಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಗುತ್ತಿಗೆ ನೌಕರರು ಸಂಬಳಕ್ಕೆ ಕಾಯ್ತಾ ಇದ್ರೆ ಶಾಸಕರಿಗೆ ಬಂಪರ್ ಆಫರ್ ಘೋಷಣೆ ಆಗಿದೆ. ದೀಪಾವಳಿ ಹಬ್ಬದ ಹಿನ್ನೆಲೆ ಹಿಮಾಚಲ ಪ್ರದೇಶ ಶಾಸಕರು ಹಾಗೂ ಮಂತ್ರಿಗಳಿಗೆ ಸರ್ಕಾರ ಸಂಬಳದಲ್ಲಿ ಹೈಕ್ ಘೋಷಣೆ ಮಾಡಿದೆ. ಅದು ಸಣ್ಣ ಪುಟ್ಟ ಮಟ್ಟದಲ್ಲ, ಬರೋಬ್ಬರಿ 24% ಹೆಚ್ಚುವರಿ ಸಂಬಳ ಘೋಷಣೆಯಾಗಿದೆ. ಯಾರ್ಯಾರ ಸಂಬಳ ಎಷ್ಟೆಷ್ಟು ಹೆಚ್ಚಾಗಿದೆ ಅಂತ ನೋಡ್ತಾ ಹೋದ್ರೆ ಸಿಎಂಗೆ 2.65 ಲಕ್ಷ ಇದ್ದ ಸಂಬಳ ಈಗ 3.5 ಲಕ್ಷ. ಅಸೆಂಬ್ಲಿ ಸ್ಪೀಕರ್ಗೆ 2.55 ಲಕ್ಷ ಇದ್ದ ಸಂಬಳ ಈಗ 3.45 ಲಕ್ಷ. ಕ್ಯಾಬಿನೆಟ್ ಸಚಿವರುಗಳಿಗೆ 2.55 ಲಕ್ಷ ಇದ್ದ ಸಂಬಳ ಈಗ 3.1 ಲಕ್ಷ. ಡೆಪ್ಯೂಟಿ ಸ್ಪೀಕರ್ಗೆ 2.5 ಲಕ್ಷ ಇದ್ದ ಸಂಬಳ ಈಗ 3.4 ಲಕ್ಷ. ಶಾಸಕರುಗಳಿಗೆ 2.1 ಲಕ್ಷ ಇದ್ದ ಸಂಬಳ ಈಗ 2.8 ಲಕ್ಷ. ಅಲ್ಲಿಗೆ ಎಲ್ಲರೂ ಸೇರಿ ದೀಪಾವಳಿಯನ್ನ ಗ್ರ್ಯಾಂಡ್ ಆಗಿ ಆಚರಿಸ್ತಾ ಇದ್ದಾರೆ. ಸರಿ, ಈ ಬಂಪರ್ ಆಫರ್ ಇಲ್ಲಿಗೆ ಮುಗಿತಾ ಅಂತ ಕೇಳಿದ್ರೆ ಇಲ್ಲ. ಇನ್ನೂ ಒಂದಷ್ಟು ಅಡಿಷನಲ್ ಬೆನಿಫಿಟ್ಗಳು ಕೂಡ ಸಿಕ್ಕಿದೆ. ಮಾಸಿಕ ಭತ್ಯೆಗಳಲ್ಲೂ ಏರಿಕೆಯಾಗಿದ್ದು ಆಫೀಸ್ ಅಲೋವೆನ್ಸ್ 30,000 ಇದ್ದಿದ್ದು ಈಗ 90,000. ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಲೋವೆನ್ಸ್ 90,000 ಇದ್ದಿದ್ದು ಈಗ 1,20,000ಕ್ಕೆ ಏರಿಕೆಯಾಗಿದೆ. ಕಾಂಪೆನ್ಸೆಂಟ್ರಿ ಅಲೋಯನ್ಸ್ 5,000 ಇದೆ. ಇಲ್ಲಿಗಾದ್ರೂ ಮುಗೀತಾ ಅಂತ ಕೇಳಿದ್ರೆ ಇಲ್ಲ. ಮಾಜಿ ಶಾಸಕರುಗಳಿಗೆ ಪಿಂಚಣಿಯಲ್ಲಿ ಏರಿಕೆಯಾಗಿದ್ದು ಈಗ 1.29 ಲಕ್ಷ ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಮೊದಲೇ ರಾಜಕಾರಣಿಗಳು ಅಂದ್ರೆ ದುಡ್ಡು ಹೊಡೆಯೋ ಮೂದೇವಿಗಳು ಅನ್ನೋ ಭಾವನೆ ಜನರಲ್ಲಿದೆ. ಹೀಗಿರುವಾಗ ಘೋಷಿತವಾಗೇ ಈ ಮಟ್ಟಕ್ಕೆ ಹೆಚ್ಚುವರಿ ಸಂಬಳ ಮಾಡಿದ್ದಾರೆ ಅಂದ್ರೆ ಗೊತ್ತಿಲ್ಲದೆ ಇನ್ನೇನೆಲ್ಲ ಆಗುತ್ತೇನೋ ಅನ್ನೋ ಅನುಮಾನ ಬರೋದು ಸಹಜವೇ. ಕಣ್ಣಿಗೆ ಕಾಣೋ ಹಾಗೆ ಈ ರೀತಿ ಮಾಡಿದ್ಮೇಲೆ ಜನರು ಉಗಿತಾರೆ, ವಿಪಕ್ಷಗಳು ಸುಮ್ಮನಿರೋದಿಲ್ಲ ಅನ್ನೋದನ್ನ ಸುಲಭವಾಗಿ ಊಹಿಸಬಹುದು. ಹಾಗೆ ಆಗಿದೆ. ಹಿಮಾಚಲ ಪ್ರದೇಶ ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಇನ್ನು 45,000 ಗುತ್ತಿಗೆ ನೌಕರರಿಗೆ ಸಂಬಳ ಕೊಟ್ಟಿಲ್ಲ. HRTC ಕೆಲಸಗಾರರು ಸೇರಿದಂತೆ ಹಲವು ಸರ್ಕಾರಿ ವಲಯಗಳಲ್ಲಿ ಸಂಬಳ ಆಗಿಲ್ಲ. ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದ್ರು ನಿಮ್ಮ ಖುಷಿಗೆ ಹಣವನ್ನ ಏರಿಸಿಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸರಿ, ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಘೋಷಿಸಿದ್ದ ಗ್ಯಾರಂಟಿಗಳು. ಅದರಿಂದಲೇ ಹೀಗಾಗಿರೋದು ಅನ್ನೋದನ್ನ ಒಂದು ವಾಕ್ಯದಲ್ಲಿ ಹೇಳಿಬಿಡಬಹುದು. ಸರಿ, ಆ ಗ್ಯಾರಂಟಿಗಳನ್ನಾದ್ರೂ ಸರಿಯಾಗಿ ಕೊಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಅದು ಇಲ್ಲ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಮಹಿಳೆಯರಿಗೆ ಮಾಸಿಕ 1,500 ರೂಪಾಯಿ ಘೋಷಣೆ ಮಾಡಿದ್ರು ಅದು ಸರಿಯಾಗಿ ಅಕೌಂಟ್ಗೆ ಬರ್ತಾ ಇಲ್ಲ. 300 ಯೂನಿಟ್ ಉಚಿತ ಕರೆಂಟ್ ಘೋಷಣೆ ಮಾಡಿದ್ರು ಅದು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಇಂಧನ ಬೆಲೆ ಇಳಿಕೆ ಬಗ್ಗೆ ಪ್ರಾಮಿಸ್ ಮಾಡಿದ್ರು ಅದು ಜನರಿಗೆ ಪೂರಕವಾಗಿಲ್ಲ. ಅತ್ತ ಮೋದಿ GST ಕಡಿಮೆ ಮಾಡಿ ಜನರಿಗೆ ಸಹಾಯ ಮಾಡೋದಕ್ಕೆ ಹೊರಟ್ರೆ ಇತ್ತ ರಾಜ್ಯ ಸರ್ಕಾರಗಳು ಜನರಿಗೆ ಹೊಸ ಹೊರೆಯನ್ನ ಹೊರಿಸಿ ಕಷ್ಟ ನೀಡ್ತಾ ಇದೆ ಅಂತ ಬಿಜೆಪಿ ನಾಯಕ ಹಾಗೂ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೊಂಥರ ಅಂಧಾ ದರ್ಬಾರ್ ಆಗಿದೆ ಅಂತ ಜನರು ಉಗಿತಾ ಇದ್ದಾರೆ. ಅಂದಾಗೆ ಸದ್ಯ ಹಿಮಾಚಲ ಪ್ರದೇಶದ ಸಾಲದ ಮಿತಿಯನ್ನ 6,200 ಕೋಟಿಗೆ ಏರಿಸಿ ಅಲ್ಲೂ ಅಧ್ವಾನ ಮಾಡಲಾಗಿದೆ. ಇದನ್ನೆಲ್ಲ ನೋಡಿದ್ಮೇಲಾದ್ರೂ ಇನ್ನು ಮುಂದೆ ಯಾವ ರಾಜ್ಯದಲ್ಲೂ ಉಚಿತ ಕೊಡುಗೆಗಳನ್ನ ಘೋಷಿಸಿ ಅಧಿಕಾರ ಹಿಡಿಯೋದಕ್ಕೆ ಅವಕಾಶ ಕೊಡಬಾರದು ಅಂತ ಜನರು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಾತ್ರವಲ್ಲ, ಯಾವ ಪಕ್ಷದವರು ಈ ರೀತಿ ಆಮಿಷ ಒಡ್ಡದಂತೆ ಕಂಪಲ್ಸರಿ ನಿಯಮವನ್ನ ಜಾರಿಗೆ ತರಬೇಕು. ಉಚಿತ ಕೊಡ್ಲೇಬೇಕು ಅನ್ನೋ ಅನಿವಾರ್ಯತೆ ಇದ್ರೆ ಅದಕ್ಕೊಂದು ಮಾನದಂಡ ಹಾಕಿ ಯಾರ್ಯಾರು ಅರ್ಹರು ಅನ್ನೋದನ್ನ ಅಧ್ಯಯನ ಮಾಡಿ ಅಂತವರಿಗೆ ಮಾತ್ರ ಕೊಡಬೇಕು ಹಾಗೂ ಅದನ್ನ ಚುನಾವಣೆಗೂ ಮುನ್ನ ಅನೌನ್ಸ್ ಮಾಡಬೇಕು ಅನ್ನೋದು ಸೂಕ್ತ ಎನಿಸ್ಕೊಡ್ತಾ ಇದೆ.
ಕೊನೆಗೆ ಎಲ್ರಿಗೂ ಫ್ರೀ ಅಂತ ಘೋಷಿಸಿ ಜನರನ್ನ ಯಾಮಾರಿಸಿ ಗೆದ್ದು ಬಂದು ನಿಮಗಿಲ್ಲ ಅವರಿಗೆ ಮಾತ್ರ ಅಂತ ಹೇಳಿ ಮತ್ತೊಮ್ಮೆ ಯಾಮಾರಿಸೋ ಬದಲು ಕೊಡೋದಾದ್ರೆ ಅರ್ಹರಿಗೆ ಮಾತ್ರ ಕೊಡೋದು ಅನ್ನೋದನ್ನ ಮೊದಲೇ ಘೋಷಿಸಲಿ, ಇಲ್ಲ ಅಂದ್ರೆ ಯಾರಿಗೂ ಕೊಡೋದಿಲ್ಲ ಅನ್ನೋದನ್ನ ಹೇಳಲಿ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಏನೋ ಹಿಮಾಚಲ ಪ್ರದೇಶ ಉತ್ತರದಲ್ಲಿದೆ, ಕರ್ನಾಟಕ ದಕ್ಷಿಣದಲ್ಲಿದೆ. ಆದ್ರೂ ಕರ್ನಾಟಕವನ್ನ ಹಿಮಾಚಲದ ಸಹೋದರ ಅನ್ಬೋದೇನೋ. ಅದಕ್ಕೆ ಕಾರಣ ಏನು ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ. ಈಗ ವಿಷಯ ಏನಂದ್ರೆ ಇತ್ತ ಕರ್ನಾಟಕದಲ್ಲಿ ಈಗ ಜಾತಿ ಗಣತಿ ವಿಚಾರದಲ್ಲಿ ಗದ್ದಲ ಶುರುವಾಗಿದೆ. ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣಮೂರ್ತಿ ದಂಪತಿಗೆ ಸಿದ್ದರಾಮಯ್ಯ ಅವಹೇಳನ ಮಾಡಿರೋ ಬಗ್ಗೆ ಚರ್ಚೆ ಜೋರಾಗಿದೆ. ಇನ್ಫೋಸಿಸ್ನವರು ಏನು ಬಹಳ ಬೃಹಸ್ಪತಿಗಳ? ಇದು ಹಿಂದುಳಿದ ವರ್ಗದ ಜಾತಿ ಸಮೀಕ್ಷೆ ಅಲ್ಲ, ಎಲ್ಲಾ ಜಾತಿಗಳ ಸಮೀಕ್ಷೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ನಾವೇನ್ ಮಾಡೋದು? ಇದು ಅಜ್ಞಾನವೋ ಅಥವಾ ಉದ್ದೇಶ ಪೂರ್ವಕವೋ ಅವರಿಗೆ ಗೊತ್ತು. ಮೇಲ್ಜಾತಿಯವರು ಗೃಹಜ್ಯೋತಿ ಪಡಿತಾ ಇಲ್ವಾ? ಮೇಲ್ಜಾತಿ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಾ ಇಲ್ವಾ? ಇದು ಕೂಡ ಅದೇ ರೀತಿ ಎಲ್ಲಾ ಜಾತಿಯವರಿಗೆ ಮಾಡ್ತಾ ಇರೋ ಸಮೀಕ್ಷೆ ಅಂತ ಸಿದ್ದರಾಮಯ್ಯ ತಮ್ಮ ಮಾಮೂಲಿ ಸ್ಟೈಲ್ ನಲ್ಲಿ ಹೇಳಿದ್ರು. ಆದ್ರೆ ತಮ್ಮ ಸರ್ಕಾರದ ಯೋಜನೆಗೆ ಕೈ ಜೋಡಿಸಲಿಲ್ಲ ಅನ್ನೋ ಸಿಟ್ಟಿಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕರು ಸೇರಿ ಎಲ್ಲರೂ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಆದ್ರೆ ಸುಧಾಮೂರ್ತಿ ದಂಪತಿ ವಿರುದ್ಧ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಆಕ್ರೋಶವನ್ನ ಹೊರ ಹಾಕಿರೋದು ಆಗಾಗ ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಸದ್ದು ಮಾಡೋ ಬಿಕೆ ಹರಿಪ್ರಸಾದ್ ಅವರು. ಮೇಲ್ಜಾತಿಯವರಿಗೆ ಹಿಂದುಳಿದ ಸಮೀಕ್ಷೆ ಬೇಕಾಗಿಲ್ಲ, ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ ಅಂದ್ರೆ ಅವರನ್ನ ಸಂವಿಧಾನ ವಿರೋಧಿಗಳು, ದೇಶದ್ರೋಹಿಗಳು ಅಂತಾನೆ ಹೇಳ್ಬೇಕಾಗತ್ತೆ. ಅವರೆಲ್ಲ ತಂತ್ರಜ್ಞಾನ ದಿಗ್ಗಜರು ಅಂತ ಅನ್ನಿಸ್ಕೊಂಡವರು ಸರ್ಕಾರದಿಂದ 1 ರೂಪಾಯಿಗೆ ಭೂಮಿ ಪಡೆದುಕೊಂಡಿರ್ತಾರೆ. ಸುಮಾರು 35,000 ಕೋಟಿ ತೆರಿಗೆ ಕಟ್ಟೋರಿದ್ದಾರೆ. ತೆರಿಗೆ ಕಟ್ಟೋದ್ರಿಂದ ತಪ್ಪಿಸಿಕೊಳ್ಳಲು ಭಾಗಿಯಾಗ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟಕ್ಕೆ ಮುಗಿಸದೆ ಟ್ವೀಟ್ ಮೂಲಕವೂ ಕಿಡಿಕಾರಿರುವ ಅವರು ಶ್ರೀಮಂತಿಕೆಯನ್ನ ಸರಳತೆಯಲ್ಲಿ ಬಚ್ಚಿಡೋದು, ಸಾಮಾಜಿಕ ಸಮೀಕ್ಷೆಯಿಂದ ಮಾಹಿತಿಯನ್ನ ಮುಚ್ಚಿಡೋದು ಸ್ವಾರ್ಥ ಮನಸ್ಥಿತಿಯ ಮುಖವಾಡದ ಅನಾವರಣ. ದೀನ ದಲಿತರ, ಹಿಂದುಳಿದವರ, ಬಡಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣವಾಗಿ ಅಭಿವೃದ್ಧಿಪಡಿಸಿ ಸಾಮಾಜಿಕ ನ್ಯಾಯ ಕಲ್ಪಿಸಿಕೊಡೋದು ಸರ್ಕಾರ ನಡೆಸ್ತಾ ಇರೋ ಸಮೀಕ್ಷೆಯಿಂದ ಮಾತ್ರ ಸಾಧ್ಯವೇ ಹೊರತು ತೋರ್ಪಡಿಕೆ, ಪ್ರಚಾರದ ಮೋಹದಿಂದ ಕೂಡಿದ ಸಮಾಜ ಸೇವೆಯಿಂದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಟೀಕಿಸಿದ್ದಾರೆ. ಇನ್ನೊಂದೆಡೆ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಸುಧಾಮೂರ್ತಿ ದಂಪತಿ ವಿರುದ್ಧ ಮಾತನಾಡಿದ್ದು ಅದನ್ನ ಯಾರು ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ. ಇನ್ನೊಂದೆಡೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು RSS ಬ್ಯಾನ್ ಕುರಿತ ಚರ್ಚೆ. ಇದೆಲ್ಲ ಆಗಿ ಹೋಗೋ ವಿಚಾರ ಅಲ್ಲ, ಸುಮ್ನೆ ದಿನ ಬೆಳಗಾದ್ರೆ ಇದನ್ನೇ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಅಷ್ಟೇ ಅನ್ನೋ ಜನಾಭಿಪ್ರಾಯದ ಮಧ್ಯೆ ಈಗ ಬೇರೆ ರಾಜ್ಯದಲ್ಲೂ ಕೂಡ ಇದೇ ವಿಚಾರ ಸದ್ದು ಮಾಡಿದೆ. ಉತ್ತರ ಪ್ರದೇಶ ಕಾಂಗ್ರೆಸ್ ನಾಯಕ ಅಜಯ್ ರೈ ಕೂಡ RSS ಬ್ಯಾನ್ ಬಗ್ಗೆ PMಗೆ ಪತ್ರ ಬರೆಯುವ ಮೂಲಕ ಸುದ್ದಿಯಾಗಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಮುಂದಿನ ಅಜೆಂಡಾ ಇದೆ. ದೇಶದಾದ್ಯಂತ ಇದೇ ವಿಚಾರವನ್ನ ಹೈಲೈಟ್ ಮಾಡಬೇಕು, ಒಂದು ಸ್ವಲ್ಪ ದಿನಗಳ ಕಾಲ ಇದೇ ವಿಚಾರವನ್ನ ದೊಡ್ಡದು ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಅಂತಲೂ ಚರ್ಚೆಗಳಾಗ್ತಾ ಇದೆ. ಆದ್ರೆ ಸಾಮಾನ್ಯ ಜ್ಞಾನ ಇರೋರು ಹೇಳೋದು RSS ಬ್ಯಾನ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ. ಕಾರಣ ಏನಂದ್ರೆ RSS ನಲ್ಲಿ ಬಾಂಬ್ ಇಡೋದು ಹೇಳ್ಕೊಡಲ್ಲ, ಹಲ್ಲೆ ಮಾಡೋದು ಹೇಳ್ಕೊಡಲ್ಲ, ಸಮಾಜಘಾತುಕ ಕೆಲಸ ಮಾಡೋದನ್ನ ಹೇಳ್ಕೊಡಲ್ಲ, ಜನರಿಗೆ ಸಮಸ್ಯೆ ಮಾಡೋದನ್ನ ಹೇಳ್ಕೊಡಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳಿಕೊಡುವುದು ದೇಶವನ್ನ ಪ್ರೀತಿಸಿ ಜನಸೇವೆ ಮಾಡಿ ಅಂತ. ಇದನ್ನ ತಲೆ ಸರಿ ಇರುವವರು ತಪ್ಪು ಅಂತ ಹೇಳೋದಿಲ್ಲ. ಇದನ್ನ ಹೊರತುಪಡಿಸಿ ಬೇರೇನಾದ್ರೂ ಕಾರಣಗಳನ್ನ ಸೃಷ್ಟಿಸಿ ಬ್ಯಾನ್ ಮಾಡೋದಕ್ಕೆ ಹೋದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ಬ್ಯಾಕ್ ಫೈರ್ ಆಗೋ ಸಾಧ್ಯತೆ ಇದೆ ಅಂತ ಜನರೇ ಹೇಳ್ತಾ ಇದ್ದಾರೆ. ಕೇವಲ ಅಟೆನ್ಷನ್ ಡೈವರ್ಟ್ಗೆ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಹಲವರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.